ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಚಾನಲ್. ಆಲ್ಮೋಸ್ಟ್ 2 to 3 ವೀಕ್ಸ್ ಆಗಿಬಿಟ್ಟಿತ್ತು ಯಾವುದೇ ಕಂಟೆಂಟ್ ಇಲ್ಲದೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ದೊಡ್ಡಮ್ಮ ಮನೆಯಲ್ಲಿ ಹಬ್ಬ ಇದ್ದಿದ್ದರಿಂದ ಅಕ್ಕ ಸಿಕ್ಕಿದ್ಲು. ಹಾಗೆ ವೀಡಿಯೋಸ್ ತುಂಬ ಲೇಟ್ ಆಗುತ್ತೆ, ಒಂದು ವೀಡಿಯೋ ಮಾಡಾಕು ಇರಲಿ ಅಂತ ಹೇಳಿ ಸಜೆಷನ್ ಮಾಡಿದ್ಲು. ಸೊ ಅದರಿಂದನೇ ವಿಡಿಯೋ ಮಾಡ್ತಿರೋದು. ಇದೆಲ್ಲ ಏನು ತೋರಿಸ್ತಿದ್ದೀನಿ ಅಂದರೆ, ದೊಡ್ಡಮ್ಮ ಮನೇಲಿ ಮಹಾಲಮಾವಾಸ್ಯೆ ಅಂದರೆ ಪಿತೃಪಕ್ಷ ಇದೆ. ಇನ್ನು ಪಿತೃಪಕ್ಷ ಬಂದು 21 ಸೆಪ್ಟೆಂಬರ್ ಇದೆ. ಆದರೆ ಅವರು 1 ವೀಕ್ ಬ್ಯಾಕ್ ಅಂದರೆ ಸೆಪ್ಟೆಂಬರ್ 14 ಮಾಡಿರ್ತಾರೆ. ಅಂದರೆ ಪಾಂಡವಪುರದಲ್ಲಿ ಅವರಿರೋದು. ಸೊ ಅವರು ಬೇಗ ಮಾಡಿರೋದ್ರಿಂದ ಒಂದು ವ್ಲಾಗ್ ಹಾಕೋಣ, ಹೆಂಗಿದ್ರು ಕಂಟೆಂಟ್ ಇದೆಯಲ್ಲ ಅಂದ್ಬಿಟ್ಟು ವ್ಲಾಗ್ ಮಾಡಿದೆ. ಅವ್ರ ಕಡೆ ದಾನ ಎಲ್ಲ ಕೊಡೋಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಅಷ್ಟರಲ್ಲಿ ಅಕ್ಕ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಿದ್ಲು. ನಾನು ಒಂದು ಸ್ವಲ್ಪ ವ್ಲಾಗ್ನ ವಿಡಿಯೋ ಇಡೋದು, ಕೆಲಸ ಮಾಡೋದು ಹಾಗೆ ಮಾಡ್ತಿದ್ದೆ. ಅವಳು ಆಲ್ಮೋಸ್ಟು ವಿಡಿಯೋ ಮಾಡಿಬಿಟ್ಟಿದ್ಲು. ನಾನು ಅವ್ಳು ಪೂಜೆ ಮಾಡ್ತಿದ್ರಲ್ಲ ಅಂತ ಆ ಕಡೆ ಹೋದೆ. ಇವ್ರ ಕಡೆ ಸೈಡು ಅಂದರೆ ಪಿತೃಪಕ್ಷದ ದಿನ ಮಾರ್ನಿಂಗು ಫಸ್ಟು ದೇವರಿಗೆ ಪೂಜೆ ಮಾಡ್ತಾರೆ. ಮನೆ ದೇವರಿಗೆ ಪೂಜೆ ಮಾಡಿ ಅದಕ್ಕೆ ಒಂದು ಕೋಳಿನ ಕುಯ್ದುಬಿಟ್ಟು ಆಮೇಲೆ ಮುಂದೆ ಪೂಜೆ ಮಾಡೋದು ಇವರು. ನೋಡ್ತಿರ್ಬೋದು, ಅತ್ತೆಗೆ ಪೂಜೆ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರು ಕೋಳಿ ಇಟ್ಕೊಂಡಿದ್ದಾರೆ. ದೊಡ್ಡಮ್ಮ ಮತ್ತು ನಮ್ಮ ಮನೆಯವ್ರು ಸೇರಿಕೊಂಡು ಕೋಳಿನ ಕುಯ್ತಾರೆ ಇವಾಗ. ನಂಗೆ ಸ್ವಲ್ಪ ವಾ ಅನ್ನಿಸ್ತಿತ್ತು. ಅದಕ್ಕೆ ನಮ್ಮ ಅತ್ತಿಗೆ, ಇವಾಗ ವಾ ಅಂತೀಯ, ತಿನ್ನಬೇಕಾದ್ರೆ ವಾವ್ ಅಂದ್ಕೊಂಡು ತಿಂತೀಯ ಅಂತ ರೇಗಿಸ್ತಿದ್ರು. ಕೋಳಿ ಕುಯ್ದುಬಿಟ್ಟು ನೆಕ್ಸ್ಟು ನೋಡಿ, ನಾನು ನೋಡಲಿಲ್ಲ, ಏನೋ ಬ್ಲರ್ ಆಗಿದೆ ವಿಷನ್ನು. ಅಕ್ಕ ಎಲ್ಲ ರೆಡಿ ಮಾಡಿಟ್ಟಿದ್ಲು. ಆಲ್ರೆಡಿ ಗೀ ರೈಸ್ ಮತ್ತು ರೈಸ್ ಆಗಿತ್ತು. ಅಷ್ಟರಲ್ಲೇ ಅಮ್ಮ ಬಂದರು. ಇವರೆರಡು ಪ್ರಿಪೇರ್ ಆಗಿದ್ದರಿಂದ ಅಮ್ಮ ಡೈರೆಕ್ಟ್ ಬಂದು ಲಾಕಿ ಅಂದರೆ ಕುರಿಯನ್ನು ಕುಯ್ದಿರೋದು ರಕ್ತ ಇರುತ್ತಲ್ಲ, ಅದರಿಂದ ಅದನ್ನ ತಯಾರು ಮಾಡ್ತಾರಂತೆ. ನನಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಗೊತ್ತಿಲ್ಲ, ಹಾಗಾಗಿ ನಾನು ಅದೆಲ್ಲ ವೀಡಿಯೋ ಮಾಡಲಿಲ್ಲ. ಫೈನಲಿ ಅಮ್ಮ ಮಾಡ್ತಿದ್ರಲ್ಲ, ಒಂದು ತೋರಿಸೋಣ ಅಂತ ಅಷ್ಟೇ ಅದನ್ನು ಫೋಟೋ ವೀಡಿಯೋ ತೆಗೆದಾಕಿದ್ದು. ಆಲ್ರೆಡಿ ಮಟನ್ ಕೂಡ ಬೇಯಿಸ್ತಾಯಿದ್ದು ಅಕ್ಕ ಆ ಕಡೆ. ನೀವು ನೋಡ್ತಿರ್ಬೋದು, ಒಲೆ ಮೇಲೆ ಬೇಯಿಸ್ತಿರೋದ್ರಿಂದ ಇಬ್ಬರು ಕೂಡ ಶ್ರಮಪಟ್ಟು ಒಲೆ ಉರಿಯಾಕೆ ಬೇಯಿಸಿದ್ದಾರೆ. ಅಮ್ಮ ಬಂದ ತಕ್ಷಣ ಫಸ್ಟು ಲಾಕಿ ಮಾಡಿ ಖೀರ್ ರೆಡಿ ಮಾಡಿದರು. ಖೀರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ಫೈನಲ್ ಉಳಿದಿದ್ದು ಚಿಲ್ಲಿ ಚಿಕನ್ ಒಂದೇ. ಸೊ ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊತಿದ್ರು. ಈ ಕಡೆ ಮಟನ್ನ ಬೇಯಿಸ್ತಾಯಿದ್ರು. ಮಟನ್ ಬೇಯೋದ್ರೊಳಗಡೆ ಚಿಲ್ಲಿ ಚಿಕನ್ ಆಗಿಬಿಟ್ರೆ ಇನ್ನು ಎಲ್ಲ ಕ್ಲೋಸ್ ಆಗಿತ್ತು. ಆಲ್ಮೋಸ್ಟ್ ನಾನು ನಿಮ್ಗೆ ತೋರಿಸ್ದೆ. ಗೀ ರೈಸ್ ಆಗಿದೆ, ರೈಸ್ ಆಗಿದೆ, ಮತ್ತು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದರು. ಆಮೇಲೆ ಖೀರು ಮತ್ತು ಲಾಕಿ ಕೂಡ ರೆಡಿಯಾಗಿತ್ತು. ಇದು ಒಂದೇ ಉಳ್ಕೊಂಡಿದ್ದು, ಚಿಲ್ಲಿ ಚಿಕನ್ ಒಂದೇ ಉಳ್ಕೊಂಡಿದ್ದು. ಅಮ್ಮ ಮಸಾಲೆ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಹಸಿಮೆಣ್ಸಿಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ಫ್ರೈ ಮಾಡ್ತಿದ್ರು. ಅಕ್ಕ ನೆಕ್ಸ್ಟು ಇದಾಕಿರಲಿಲ್ಲ, ಅಂದರೆ ಏನಂತಾರೆ ಅದು ಚರ್ಬಿ ಬರುತ್ತಲ್ಲ ಕುರಿದು, ಅಂದರೆ ವಾತನ ಚರ್ಬಿ ಇರುತ್ತೆ, ಅದು ಹಾಕಿರಲಿಲ್ಲ ಅಂತ ಲಾಸ್ಟಲ್ಲಿ ಹಾಕಿ ಅದು ಬೇಯಿಸ್ತಿದ್ರು. ತುಂಬ ಜಿಡ್ಡು ಬಿಡ್ಕೊಂಬಿಡುತ್ತೆ ಅಂತ. ಅಷ್ಟರಲ್ಲಿ ಅಮ್ಮ ಬೆಳ್ಳುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ರೆಡಿ ಮಾಡ್ತಿದ್ರು. ಅದೆಲ್ಲನ ಹಾಕಿ ಜೊತೆಗೆ ಸ್ವಲ್ಪ ಅಂದರೆ ನಾರ್ಮಲ್ಲಾಗಿ ಇವರು ಯಾವುದೇ ಇಂಗ್ರೀಡಿಯೆಂಟ್ಸ್ ಅಂದರೆ ಮಸಾಲೆ ಪದಾರ್ಥಗಳ ಹೊರಗಡೆಯಿಂದ ತರೋದನ್ನ ಬಳಸಲ್ಲ. ಮೆಣ್ಸಿಕಾಯಿ ಪುಡಿ ಒಂದು ಯೂಸ್ ಮಾಡಿದ್ದಾರೆ. ಮನೇಲಿ ಏನೇನು ಮಾಡ್ತಾರೆ ಅದನ್ನು ಮಾತ್ರ ಹಾಕ್ಕೊಂಡು ಅಮ್ಮ ರೆಡಿ ಮಾಡೋದು. ನೆಕ್ಸ್ಟ್ ಉಪ್ಪಾಕಿ ಚೆನ್ನಾಗಿ ತಿರುಗ್ತಿದ್ರು. ನೀವು ನೋಡ್ತಿರ್ಬೋದು, ಇಲ್ಲಿ ಯಾವುದೇ ಎಕ್ಸ್ಟ್ರಾ ಮಸಾಲೆ ಪದಾರ್ಥಗಳು ಇವರು ಯೂಸ್ ಮಾಡಿಲ್ಲ. ಫೈನಲಿ ಎಲ್ಲ ರೆಡಿಯಾಗಿತ್ತು. ಮೊಟ್ಟೆ, ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿದರು. ಖೀರು ಇಲ್ಲಿ ನೋಡ್ತಿರ್ಬೋದು, ರೈಸ್, ನೆಕ್ಸ್ಟು ಬಂದು ತೋರಿಸ್ತೀನಿ ಗೀ ರೈಸ್, ತುಪ್ಪ ಕನ್ನಿ ಬೇಕು ಅಂತ ಇಟ್ಟಿದ್ದಾರೆ. ಆಮೇಲೆ ಈ ಕಡೆ ಬಂದು ಲಾಕಿ, ಎಲ್ಲ ನಾನೇ ಪ್ಲೇಟ್ ತೆಗೆದು ತೋರಿಸ್ತಿರೋದು. ಇದು ಬಂದು ಸಾಂಬಾರು, ಮಟನ್ ಸಾಂಬಾರು ತುಂಬ ಸ್ಪೈಸಿಯಾಗಿ ರೆಡಿಯಾಗಿತ್ತು. ಫೈನಲಿ ಏನೇನು ಮಾಡಿದ್ದೀವಿ ಅಂತ ಎಲ್ಲನೂ ಫೋಟೋಸ್ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ನಿಮ್ಗೆ ಇದರಲ್ಲಿ ಯಾವುದೇ ರೆಸಿಪಿ ಬೇಕಿದ್ದರೂ ಪ್ಲೀಸ್ ಕಾಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನೀವು ಯಾವುದು ರೆಸಿಪಿ ಬೇಕು ಅಂತ ಕಮೆಂಟ್ ಹಾಕಿರ್ತೀರ, ಅದನ್ನ ನಾನು ನೋಡಿ ನೆಕ್ಸ್ಟು ಅದನ್ನ ಫುಲ್ಲು ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ. ಇದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಲಾಂಗ್ ಆಗಿತ್ತು, ಮತ್ತು ಕೆಲಸ ಕೂಡ ಇದ್ದಿದ್ದರಿಂದ ಯಾವುದನ್ನೂ ವೀಡಿಯೋ ಮಾಡಿಲ್ಲ. ಚಿಲ್ಲಿ ಚಿಕನ್ ಒಂದು ಲಾಸ್ಟಲ್ಲಿ ಫೈನಲ್ ಎಲ್ಲ ಮುಗೀತು. ತಲೆ ಬಚ್ಕೊಂಡು ರೆಡಿ ಆಗೋಣ ಅಂತ ಆಗ್ತಿದ್ದೆ. ಒಂದು ವೀಡಿಯೋ ಮಾಡೋಣ ಅಂತ ಜೊತೆಗೆ ಬಂದಳು. ಅಣ್ಣನ ಬರ್ಡೇ 3 ಡೇಸ್ ಬ್ಯಾಕ್ ಅಣ್ಣನ ಬರ್ಡೇ ಇದ್ದಿದ್ದರಿಂದ ಅವತ್ತು ಯಾರೂ ಇರಲಿಲ್ಲ. ಇವತ್ತೆಲ್ಲ ಒಟ್ಟಿಗಿದ್ದೀವಿ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಊರಿಗೆ ಹೊರಟ್ವಿ.